ಶ್ರೀ ಸೋಮೇಶ್ವರದ ಸೋಮನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಅಮಾವಾಸ್ಯೆಯ ಪವಿತ್ರ ತೀರ್ಥಸ್ಥಾನದ ಪೂಜೆಯು ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಅಮಾವಾಸ್ಯೆಯಂದು ಪವಿತ್ರ ತೀರ್ಥಸ್ಥಾನ ಬೆಳಿಗ್ಗೆ 5:30ರಿಂದ ಪ್ರಾರಂಭವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಅಮಾವಾಸ್ಯೆಯಂದು ಪವಿತ್ರ ತೀರ್ಥಸ್ಥಾನ ಬೆಳಿಗ್ಗೆ 5:30ರಿಂದ ಪ್ರಾರಂಭವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಮಳೆಗಾಲದ ಕಳೆದ ನಂತರ ಎಲ್ಲಾ ನದಿಯ ನೀರು ಸಮುದ್ರ ಸೇರುವಂತಹ ಹಿನ್ನೆಲೆ ಈ ಪವಿತ್ರ ತೀರ್ಥಸ್ಥಾನವನ್ನ ಮೊದಲು ಸಮುದ್ರದಲ್ಲಿ ಮಾಡಿ ನಂತರ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನ ಮಾಡಿ ಭಕ್ತಾದಿಗಳ ಕಷ್ಟಗಳನ್ನ ಪರಿಹರಿಸು ಎಂದು ತೀರ್ಥಸ್ನಾನ ಮಾಡಿ ದೇವರ ಮೊರೆಯನ್ನ ಹೋಗುತ್ತಾರೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸಿದರು. ಸೋಮನಾಥೇಶ್ವರನ ಸನ್ನಿಧಿಯಲ್ಲಿ ಶ್ರಾವಣ ಮಾಸ ಪ್ರತಿ ವರ್ಷ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆಯಂದು ತೀರ್ಥ ಅಮಾವಾಸ್ಯೆ ಅಂತೇಳಿ ಆಚರಣೆ ಮಾಡ್ತೇವೆ. ಇಲ್ಲಿ ಆ ದಿನದಂದು ಅನೇಕ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಸೋಮನಾಥ ದೇವರ ಕಡಲ ತೀರದಲ್ಲಿ ಸ್ನಾನ ಮಾಡಿ ಹಾಗೆ ಗದಾತೀರ್ಥದಲ್ಲಿ ಬಿಂದು ಶ್ರೀದೇವರ ಗಂಧ ಪ್ರಸಾದವನ್ನು ತಗೊಳ್ಳೋದು ಒಂದು ವಾಡಿಕೆ. ಹಾಗೆ ತಗೊಂಡಲ್ಲಿ ಮುಂದಿನ ವರ್ಷದವರೆಗೂ ಅವರ ಎಲ್ಲ ಇಷ್ಟಾರ್ಥಗಳನ್ನು ನೆವರಿಗೆ ಕೊಟ್ಟು ಆರೋಗ್ಯ ಆನಂದ ಈಶ್ವರನ್ನು ಕೊಟ್ಟು ಸಕಲ ರುಜಿನಗಳನ್ನೆಲ್ಲ ನಿವಾರಣೆ ಮಾಡಿದ್ದಾರೆ ಅಂತೇಳಿ ನಂಬಿಕೆ. ತುಂಬ ಬೆಳಗ್ಗೆ ಬರ್ತಾರೆ, ಒಂದು 5 ಗಂಟೆಗೆ ಎಲ್ಲರೂ ಶುರುವಾಗ್ತದೆ ಸಮುದ್ರ ಸ್ನಾನ ಮಾಡಿ. ಹಾಗೆ ಇಲ್ಲಿ ರುದ್ರಾಭಿಷೇಕ ಸೇವೆಗಳು ಶುರು ಆಗ್ತದೆ ಅಷ್ಟೊತ್ತಿಗೆ. ಹಾಗೆ ತೀರ್ಥ ಪ್ರಸಾದ ತಗೊಂಡು ದೇವರ ಸನ್ನಿಧಿಗಳಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಭಕ್ತಾದಿಗಳು. ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥನ ಈ ಕ್ಷೇತ್ರದಲ್ಲಿ ಶ್ರಾವಣ ಅಮಾವಾಸ್ಯೆ ಅಂತ ಹೇಳಿದರೆ ಭಾಳ ವಿಶೇಷ. ಅದು ಶ್ರಾವಣ ಅಮಾವಾಸ್ಯೆ ಅಂತೇಳಿ ಈ ಮಳೆಗಾಲ ಎಲ್ಲ ಕಳೆದು ಒಂದು ನಂಬಿಕೆ ಏನಂತ ಹೇಳಿದರೆ, ಈ ಮಳೆಗಾಲ ಎಲ್ಲ ಕಳೆದು ಈ ನದಿಯ ಎಲ್ಲ ನದಿಯ ನೀರುಗಳು ಈ ಕಾಡಿನಿಂದ ಎಲ್ಲ ಹರಿದು ಬರುವಂಥ ನೀರಿನಿಂದ ಈ ವನಸ್ಪತಿಗಳೆಲ್ಲ ಮರದ ಆ ಅಂಶಗಳೆಲ್ಲ ಬಂದು ಸಮುದ್ರಕ್ಕೆ ಸೇರುವಂಥ ಒಂದು ಇದಿದೆ, ಒಂದು ಸೇರ್ಬಹುದೆಂಬ ನಂಬಿಕೆಯಿಂದ ಇದು ಆ ರೀತಿಯಲ್ಲೂ ಒಂದು ವೈದ್ಯಕೀಯ ಇದರಲ್ಲಿ ಕೂಡ ಒಂದು ಪವಿತ್ರವಾದ ದಿನ ಇವತ್ತು. ಆ ರೀತಿಯಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿದರೂ ಕೂಡ ಒಂದು ತಮ್ಮ ಎಲ್ಲ ರೋಗಗಳು ನಿವಾರಣೆ ಆಗ್ತವೆ ಎಂಬ ಒಂದು ನಂಬಿಕೆ. ಅದೇ ರೀತಿ ಶ್ರಾವಣ ಸೋಣ ಅಂತ ಹೇಳ್ತಾರೆ ತುಳುವಿನಲ್ಲಿ. ಈ ಸೋಣ ಅಮಾವಾಸ್ಯೆಯು ಕೂಡ ಇದು ಇಲ್ಲಿ ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದ ಸಮುದ್ರ ಸ್ನಾನ ನಡೀತದೆ. ಸಾವಿರಾರು ಜನ ಭಕ್ತರು ಬಂದು ಇಲ್ಲಿ ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭ ಆಗ್ತದೆ, 3:30ವರೆಗೆ ಪ್ರಾರಂಭ ಆಗ್ತದೆ. ಆವತ್ತಿನ ಆ ಸಮಯದಿಂದಲೇ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸ್ನಾನ ಮಾಡಿ ಇಲ್ಲಿ ದೇವರ ಈ ಸೋಮನಾಥನ ಈ ಸನ್ನಿಧಿಯಲ್ಲಿ ಪುನೀತರಾಗ್ತಾರೆ.